ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ನಿಸ್ವಾರ್ಥ ಸೇವೆಯ ಯೂತ್ ಐಕಾನ್ 2012ರಲ್ಲಿ ತಮ್ಮ ಸಮಾಜ ಸೇವಾ ಚಟುವಟಿಕೆಗಳಿಗಾಗಿ ಯೂತ್ ಐಕಾನ್ ಎಂದು ಹೆಸರಿಸಲ್ಪಟ್ಟ ಶ್ರೀ ವಿಶ್ವನಾಥ್ ಗೌಡರವರಿಂದ ಸ್ಥಾಪಿಸಲ್ಪಟ್ಟ ಯುವ ಚೇತನ ಕರ್ನಾಟಕ ಎಂಬ ಹೆಸರಿನ ಸಂಸ್ಥೆ ಕರ್ನಾಟಕದ ಸುತ್ತಮುತ್ತಲಿನ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಾ ಬಂದಿದೆ. ಧನ ಸಹಾಯ ಮತ್ತು ದತ್ತಿ ಸೇವೆಗಳನ್ನು ತಲುಪಿಸಲು ಸಮರ್ಪಿತವಾಗಿದೆ ಮತ್ತು ಸಹಾಯದ ಅಗತ್ಯವಿರುವವರ ಜೀವನವನ್ನ ಪ್ರೇರೇಪಿಸಲು ಮತ್ತು ಸುಧಾರಿಸಲು ಸಂಸ್ಥೆಯ ಸದಸ್ಯರು ಮತ್ತು ಸ್ವಯಂ ಸೇವಕರು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಸುಮಾರು 1400 ವಿದ್ಯಾರ್ಥಿಗಳು ಆಹಾರ ಮತ್ತು ಶಿಕ್ಷಣದ ಜೊತೆಗೆ ಮೂಲಭೂತ ಅಗತ್ಯಗಳೊಂದಿಗೆ ಸಾಕಷ್ಟು ಸವಲತ್ತುಗಳನ್ನು ಹೊಂದಿದ್ದಾರೆ. ದಿನಕ್ಕೆ ಸುಮಾರು 3500 ನಿರ್ಗತಿಕರಿಗೆ ಆಹಾರವನ್ನ ಈ ಚಾರಿಟಿ ನೀಡುತ್ತಾ ಬಂದಿದೆ. ಈ ಸಂಸ್ಥೆಯ ವಿಶ್ವನಾಥ್ ಗೌಡರವರು ನಮ್ಮ ಚಾನೆಲ್ಗೆ ಮತ್ತು ಪತ್ರಿಕೆಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ನಾನು ನಿಮ್ಮ ವಿಶ್ವನಾಥ್ ಗೌಡ, ಯುವಚೇತನ ಕರ್ನಾಟಕ ಸಂಸ್ಥಾಪಕರು. ಇವತ್ತು ಉದಯಭಾನು ಮಾಸಿಕ ಪತ್ರಿಕೆ ಒಂದು ಹೊಸ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಇದರ ಸಂಪಾದಕರು ಬಂದು ಮಲ್ಲಿಕಾರ್ಜುನ್ ಅವರು. ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿಸುವ, ತನ್ನ ಛಾಪೆಯನ್ನು ಮೂಡಿಸುತ್ತಿರುವ ನಮ್ಮ ಸಂಪಾದಕರು ಮಲ್ಲಿಕಾರ್ಜುನ್ ಅವರದ ಪತ್ರಿಕೆ ಇದು. ಯಾವುದೇ ಭ್ರಷ್ಟಾಚಾರರಾಗಲಿ, ಯಾವುದೇ ಕರಪ್ಷನ್ ಆಗಲಿ, ಅವ್ರ ಬಗ್ಗೆ ಬರೆದು ಅವರನ್ನು ಬೀದಿಗೆ ತರುವಂತಹ ಕೆಲಸವನ್ನು, ಒಳ್ಳೆಯ ಕೆಲಸವನ್ನು, ಒಳ್ಳೆಯವರಿಗೆ ಕೈ ಹಿಡುವ ಕೆಲಸವನ್ನು ಮಾಡುತ್ತಿರುವ, ಉದಯಿಸುತ್ತಿರುವ ಹೊಸ ಪತ್ರಿಕೆ ಉದಯಭಾನು ಪತ್ರಿಕೆ. ಈ ಪತ್ರಿಕೆಗೆ ನನ್ನ ಶುಭಾಶಯಗಳು. ಈ ಪತ್ರಿಕೆ ಹೀಗೆ ಬೆಳೀಲಿ, ಹೀಗೆ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಆಶಿಸ್ತೀನಿ. ಹಾಗೆ ಈ ಪತ್ರಿಕೆಯನ್ನು ಎಲ್ಲರೂ ಕೊಂಡ್ಕೊಂಡು ಓದಿ. ತುಂಬ ಒಳ್ಳೆಯ ವಿಷಯಗಳು ಬರ್ತಿದೆ. ತುಂಬ ಈಗಿನ ಕಾಲದಲ್ಲಿ ಆಗುವಂತಹ, ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಒಂದು ಭ್ರಷ್ಟಾಚಾರವನ್ನು ಏಕಾಏಕಿ ಮುಖದ ಮೇಲೆ ಹೇಳುವಂತಹ ಪತ್ರಿಕೆ ಅಂದರೆ ಅದು ಉದಯಭಾನು ಪತ್ರಿಕೆ. ಇದರಲ್ಲಿ ನನ್ನ ಆರ್ಟಿಕಲ್ ಕೂಡ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಪತ್ರಿಕೆಯನ್ನು ಒಂದು ಸಲ ಓದಿ ಅದನ್ನು ತುಂಬ ಮುಂದಿಡಿಸ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊತೀನಿ. ಹಾಗೆ ಉದಯಭಾನು ಪತ್ರಿಕೆಗೆ ನನ್ನ ತುಂಬ ಹೃದಯದ ವಿಶಸ್ಗಳು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.